ನಾಳೆ ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ. ನಾಳೆ ಹೋಳಿ ಹುಣ್ಣಿಮೆಯ ದಿನದಂದೇ ಈ ಚಂದ್ರಗ್ರಹಣ ಕೂಡ ಸಂಭವಿಸ್ತಾ ಇರುವಂಥದ್ದು. ಮಧ್ಯಾಹ್ನ 3:18ರಿಂದ ಸಂಜೆ 6:48ರವರೆಗೂ ಕೂಡ ಗ್ರಹಣ ಸಂಭವಿಸುತ್ತೆ. ಆದರೆ ಭಾರತದಲ್ಲಿ ಇದು ಕೇವಲ 25 ನಿಮಿಷಗಳ ಕಾಲ ಮಾತ್ರ ಗೋಚರಿಸುವಂಥದ್ದು. ಸಂಜೆ 6:22 ಸಂಜೆ 6:47 ಭಾರತದಲ್ಲಿ ಗ್ರಹಣ ಗೋಚರಿಸುತ್ತೆ. ಗ್ರಹಣ ಶುರುವಾಗೋದು ಮಧ್ಯಾಹ್ನ 3:18ಕ್ಕೆ, ಅಂದರೆ ಸ್ಪರ್ಶಕಾಲ 3:18 ಮಧ್ಯಾಹ್ನ, ಮೋಕ್ಷಕಾಲ ಸಂಜೆ 6:48. ಆದರೆ ಭಾರತದಲ್ಲಿ ಗೋಚರಿಸುವುದು ಕೇವಲ 25 ನಿಮಿಷಗಳು ಮಾತ್ರ. ಸಂಜೆ 6:22 ಸಂಜೆ 6:47 ಮಾತ್ರ ಭಾರತದಲ್ಲಿ ಗ್ರಹಣ ಗೋಚರಿಸುವಂಥದ್ದು. ಗ್ರಹಣದ ಎಫೆಕ್ಟ್ ಭಾರತಕ್ಕೆ ಇರುತ್ತಾ ಇರಲ್ವಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ಭಾರತಕ್ಕೂ ಕೂಡ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಯಾಕೆ ಅಂದರೆ ನಾಳೆ ಭಾರತದಲ್ಲೂ ಕೂಡ ಗ್ರಹಣ ಗೋಚರಿಸ್ತಾ ಇದೆ. 25 ನಿಮಿಷಗಳ ಕಾಲ ಗೋಚರಿಸುತ್ತೆ. ಸಂಜೆ 6:22 6:47 ಭಾರತದಲ್ಲಿ ಗ್ರಹಣ ಗೋಚಾರ ಇದೆ. ಮಧ್ಯಾಹ್ನ 3:18 ಶುರುವಾಗುವ ಗ್ರಹಣ ಸಂಜೆ 6:48 ಮುಕ್ತಾಯವಾಗೋದು. ಈ ಸಂದರ್ಭದಲ್ಲಿ 25 ನಿಮಿಷಗಳ ಕಾಲ ಮಾತ್ರ ಭಾರತದಲ್ಲಿ ಗೋಚರ ಆಗುತ್ತೆ. ಹಾಗಿದ್ರೆ ಗ್ರಹಣ ಅಂದರೆ ಏನು? ಸೂರ್ಯನ ಸುತ್ತ ಭೂಮಿ, ಹಾಗೆ ಭೂಮಿಯ ಸುತ್ತ ಚಂದ್ರ ಸುತ್ತಾ ಇರುತ್ತೆ ನಭೋಮಂಡಲದಲ್ಲಿ. ಇದು ಎಲ್ಲರಿಗೂ ಗೊತ್ತಿರುವಂತಹ ಸೈನ್ಸ್. ಸೂರ್ಯ, ಚಂದ್ರ, ಭೂಮಿ ನೇರ ರೇಖೆಯಲ್ಲಿ ಬಂದಾಗ ಗ್ರಹಣ ಸಂಭವಿಸುತ್ತೆ. ಅಂದರೆ ಸ್ಟ್ರೇಟ್ ಲೈನ್ನಲ್ಲಿ ಬರುತ್ತೆ. ಸೂರ್ಯ, ಚಂದ್ರ ಮತ್ತು ಭೂಮಿ ಏಕಕಾಲಕ್ಕೆ ಒಂದು ಸ್ಟ್ರೇಟ್ ಲೈನ್ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ಗ್ರಹಣ ಅನ್ನೋದು ಗೋಚರವಾಗೋದು, ಗ್ರಹಣ ಅನ್ನೋದು ಸಂಭವಿಸುವಂಥದ್ದು. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಂತಹ ಸಂದರ್ಭದಲ್ಲಿ ಗ್ರಹಣ ಆಗೋದು. ಹುಣ್ಣಿಮೆಯ ಸಂದರ್ಭದಲ್ಲಿ ಸಂಭವಿಸುವ ಇದನ್ನು ಚಂದ್ರಗ್ರಹಣ ಅಂತ ಕರೀತಾರೆ. ನಾಳೆ ಹೋಳಿ ಹುಣ್ಣಿಮೆಯ ಕಾಲ. ಯಾವಾಗ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬರುತ್ತೋ ಅದನ್ನು ಚಂದ್ರಗ್ರಹಣ ಅಂತ ಕರೀತಾರೆ. ಅದೇ ಚಂದ್ರಗ್ರಹಣವೇ ನಾಳೆ ಸಂಭವಿಸ್ತಾ ಇರುವಂಥದ್ದು. ಇನ್ನು ಸೂರ್ಯ ಭೂಮಿಯ ನಡುವೆ ಚಂದ್ರ ಬಂದ ಅಂದರೆ, ಸೂರ್ಯ ಮತ್ತು ಭೂಮಿಯ ನಡುವಿನಲ್ಲಿ ಚಂದ್ರ ಬಂದಾಗ ಅದು ಸೂರ್ಯಗ್ರಹಣ ಅಂತ ಕರೀತಾರೆ. ಎಷ್ಟು ಅವಧಿಗೆ ಭೂಮಿಯ ನೇರ ರೇಖೆಯಲ್ಲಿ ಇರುತ್ತೋ ಅಷ್ಟು ಅವಧಿಯ ಹೊತ್ತು ಅದನ್ನು ಗ್ರಹಣ ಅಂತಲೇ ಕರೆಯಲಾಗತ್ತೆ. ಹುಣ್ಣಿಮೆಯಂದು ಚಂದ್ರಗ್ರಹಣ, ಹಾಗೆ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣಗಳು ಸಂಭವಿಸ್ತವೆ. ನಾಳೆ ಹುಣ್ಣಿಮೆ ಇರೋದರಿಂದ ನಾಳೆ ಸಂಭವಿಸುತ್ತಾ ಇರುವಂತಹ ಗ್ರಹಣ ಚಂದ್ರಗ್ರಹಣ. ಇದು ಕೇತುಗ್ರಸ್ತ ಚಂದ್ರಗ್ರಹಣ. ನಾಳೆ ಮಧ್ಯಾಹ್ನ 3:18 ಶುರುವಾಗಿ 6:48 ಮುಕ್ತಾಯ ಆಗತ್ತೆ ಗ್ರಹಣ. ಭಾರತದಲ್ಲಿ 25 ನಿಮಿಷಗಳ ಕಾಲ ಮಾತ್ರ. 6:22 6:47 ಮಾತ್ರ ಸಂಭವಿಸುವಂಥದ್ದು. 25 ನಿಮಿಷಗಳ ಕಾಲ ಮಾತ್ರ ಇಲ್ಲಿ ಕಾಣಿಸುತ್ತೆ ಗ್ರಹಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.